ದುಡಿದ್ರೆ ಕೂಡ ನಿನ್ನಿಂದ ನನ್ನ ಆಶೆನ ಈಡೇರಿಸೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ವಿಷಯ ಗೊತ್ತಾ ನಿನ್ಗೆ? ನಿಜವಾಗ್ಲೂ ನನಗೆ ನಿನ್ನ ಮೇಲೆ ಪ್ರೀತಿನೇ ಇಲ್ಲ ಕಣೋ. ನನ್ನ ಮನಸ್ಸು ಒಡೆದು ಹೋಗಿದೆ. ಈ ಶ್ರೀಮಂತರ ಜೊತೆಗೆ ನನ್ನ ಮನಸ್ಸು ಬೆರ್ಕೊಂಡಿದೆ. ಹೊರಟೋಗ ಇಲ್ಲಿಂದ. ಈ ಮುಂದೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಹೊರಟೋಗ ಇಲ್ಲಿಂದ. ಬಡತನ ಶ್ರೀಮಂತಿಕೆಯ ಶಾಶ್ವತವೆಂದು ತಿಳಿದ ಮೂರ್ಖ ಹೆಣ್ಣೆ ಕೇಳು. ಎಷ್ಟೊಂದು ಜನ ಹೆಣ್ಣು ಮಕ್ಕಳು ಬಡವರೊಂದಿಗೆ ಮದುವೆಯಾಗಿ ಗಂಡನೊಂದಿಗೆ ಗರತಿಯ ಹೆಣ್ಣಾಗಿ ಬದುಕಿ ಕೊಟ್ಟ ಮನೆಗೂ ಹುಟ್ಟಿದ ಮನೆಗೂ ಕೀರ್ತಿಯನ್ನು ಬೆಳಗುತ್ತಿಲ್ಲ. ಕೋಟಿ ಹಣ ಹಾಳಾದರೂ ಗಳಿಸಿಕೊಳ್ಳಬಹುದು, ಆದರೆ ಕಳೆದುಕೊಂಡ ಶೀಲವನ್ನು ಮತ್ತೆ ಮರಳಿ ಪಡೆದುಕೊಳ್ಳಲಾಗುವುದಿಲ್ಲ. ಶ್ರೀರಾಮಚಂದ್ರನು 14 ವರ್ಷ ವನವಾಸಕ್ಕೆ ಹೋದಾಗ ಸೀತಾ ಮಾತೆಯು ರಾಜ್ಯವನ್ನೇ ತೊರೆದು ಶ್ರೀರಾಮಚಂದ್ರನೊಂದಿಗೆ 14 ವರ್ಷ ವನವಾಸಕ್ಕೆ ಹೋಗಿ ಕಷ್ಟದೊಂದಿಗೆ ಜೀವನವನ್ನು ನಡೆಸಿದ ದೇವತೆಯ ಕಥೆಯನ್ನು ಮರೆತೆಯ? ಸತ್ಯ ಹರಿಶ್ಚಂದ್ರನು ವಿಶ್ವಾಮಿತ್ರನಿಗೆ ರಾಜ್ಯವನ್ನೇ ತೊರೆದು ಸುಡುಗಾಡನ್ನು ಕಾದರು. ತಾರಾಮತಿಯು ಗಂಡನೆಯ ದೇವರೆಂದು ಶಿವನನ್ನು ಸಾಕ್ಷಾತ್ಕರಿಸಿಕೊಂಡಳು. ಹುಚ್ಚ ಗಂಡನನ್ನು ಮದುವೆಯಾದ ಹೇಮರೆಡ್ಡಿ ಮಲ್ಲಮ್ಮನ ಚರಿತ್ರೆಯನ್ನು ತಿಳಿದ ಗಂಡ ಬಡವನಿರಲಿ ಶ್ರೀಮಂತನಿರಲಿ ದಡ್ಡನಿರಲಿ, ಗಂಡನೊಂದಿಗೆ ಗರತಿ ಹೆಣ್ಣಾಗಿ ಮನೆ ಬೆಳಗಿದ ಹೆಣ್ಣು ಸಂಸಾರದ ಕಣ್ಣಾಗುವಳು. ಆದರೆ ನೀನು ನನ್ನ ಸಂಸಾರಕ್ಕೆ ಕಣ್ಣಾಗಲಿಲ್ಲ, ನನ್ನ ಸಂಸಾರಕ್ಕೆ ಕಣ್ಣಾಗಲಿಲ್ಲ, ಹುಣ್ಣಾದೆ. ಸ್ವರ್ಗಕ್ಕೆ ದಾರಿಯಾಗಲಿಲ್ಲ, ನರಕಕ್ಕೆ ದಾರಿಯಾದೆ. ತಾಳಿಯ ಬೆಲೆಯನ್ನೇ ತಿಳಿಯದ ತಿಳಿಗೇಡಿ ಹೆಣ್ಣೆ, ನನ್ನನ್ನು ಈ ಸಮಾಜದಲ್ಲಿ ತಲೆ ಎತ್ತಿ ಬದುಕದಂತೆ ಮಾಡಿಬಿಟ್ಟೆ. ನೀನೆಷ್ಟೇ ಹತ್ತು ಕರೆದು ಕಣ್ಣೀರು ಹಾಕಿದ್ರು, ಗರತಿಯ ಪುರಾಣಗಳನ್ನ ಹೇಳಿದ್ರು, ಕರಗದು ಮರಗದು ಈ ನನ್ನ ಮನ. ತಾಳಿ ತಾಳಿ ಅಂತ ಒಂದೇ ಸಮನೆ ಬಡ್ಕೋತಾ ಇದೆಯಲ್ಲೋ, ಯಾವ ಒಳಗೆ ಬೇಕು ನಿನ್ ತಾಳಿ? ನಿನ್ ತಾಳಿನ ಕಿತ್ಕೊಡ್ತೀನಿ, ತಗೊಂಡು ಹೊರಟೋಗಿ ಇಲ್ಲಿಂದ. ಎಷ್ಟು ಸರಳವಾಗಿ ಹೇಳುತ್ತಿರುವೆಯಲ್ಲ, ತಾಳಿಯನ್ನೇ ಕಿತ್ತು ಕೊಡುವೆನೆಂದು. ತಾಳಿಯ ಬೆಲೆಯನ್ನೇ ತಿಳಿಯದ ತಿಳಿಗೇಡಿ ಹೆಣ್ಣೆ, ಚಿನ್ನದ ಚೂರುಗಳನ್ನು ಕೂಡಿಸಿ ತಾಳಿಯನ್ನಾಗಿ ಮಾಡಿಸಿ ಹಸಿಮಣಿಯ ಮೇಲೆ ಕೂಡಿಸಿ ದೈವದವರು ಮುತ್ತೈದೆಯವರು ಆಶೀರ್ವದಿಸಿ ಹೇಳಿದರು, ಹೆಣ್ಣೆ ಮನೆಗೆ ಗರತಿಯ ಹೆಣ್ಣಾಗಿ ಬಾಳೆಂದು. ಕಷ್ಟಗಳೆಷ್ಟೇ ಬರಲಿ, ಉಪವಾಸವಿರಲಿ, ಅತ್ತೆ ಮಾವನವರಿಗೆ ಮುದ್ದಿನ ಸೊಸೆಯಾಗಿ, ಮೈದುನರಿಗೆ ತಾಯಿಯಾಗಿ, ಪ್ರತ್ಯಕ್ಷ ದೇವರೇ ಗಂಡನೆಂದು ತಿಳಿದು ಗಂಡನ ಮನೆಗೆ ಗೌರವದ ಹೊನ್ನಿನ. ಆದರೆ ನೀನು ಕಟ್ಟಿಕೊಂಡ ಗಂಡನಲ್ಲೇ ಕಾಲ ಕಸಕ್ಕಿಂತಲೂ ಕೀಳಾಗಿ ನಿನ್ನ ಶೀಲವನ್ನೇ ಮಾರಿಕೊಂಡೆ. ಲೋಕವಿರುವ ತನಕ ನನಗೆ ನನ್ನ ಮನೆತನಕ್ಕೆ ಅಳಿಸಲಾಗದಂತಹ ಕಳಂಕವನ್ನು ಹಚ್ಚಿಬಿಟ್ಟೆ. ನಿನ್ನಂತಹ ಪಾಪಿ ಹೆಣ್ಣಿಗೆ ಗಂಡಲಾದ ನನ್ನಂತಹ ಲದ ದೃಷ್ಟ ಗಂಡು ಈ ಭೂಮಿಯ ಮೇಲೆ, ಈ ಭೂಮಿಯ ಮೇಲೆ ಬದುಕೆ. ನಿನ್ನ ಕರ್ಮಕ್ಕೆ ನಾನೇನೋ ಮಾಡ್ಲಿ? ತಾಳಿ ಬೇಕೋ ನೀನು ಪುಟ್ಕೋಸಿ ತಾಳಿ. ನಿನ್ನೆಂದು ನನ್ನ ಕಣ್ಣು ಮುಂದೆ ಬೀಳ್ಬೇಡ. ಎಲ್ಲಾದ್ರೂ ಹೊರಟೋಗ್ಬಿಡು. ಹೊರಟೋಗೋ.
ಇಲ್ಲಿಂದ. ಹೋಗುತ್ತೇನೆ. ಹೋಗುವ ಮೊದಲು ನಿನಗೊಂದು ಮಾತು ಹೇಳುತ್ತೇನೆ. ಕಟ್ಟಿಕೊಂಡ ಗಂಡ ಕೊನೆಯ ತನಕ, ಇಟ್ಟುಕೊಂಡ ಮಿಂಡಲಿನಲ್ಲಿ ಯೌವನವಿರುವ ತನಕ. ಹೊಕ್ಕು ಇಳಿದ ಮೇಲೆ ನಿನ್ನನ್ನು ಒದ್ದು ಹೊರ ಹಾಕುವರು. ತಾಳಿಯ ಬೆಲೆಯನ್ನೇ ತಿಳಿಯದ ತಿಳಿಗೇಡಿ ಹೆಣ್ಣೆ, ತಾಳಿಯ ಬೆಲೆಯನ್ನೇ ತಿಳಿಯದ ತಿಳಿಗೇಡಿ ಹೆಣ್ಣೆ. ತಾಳಿಯಲ್ಲೇ ಕಿತ್ತು ಕೊಟ್ಟ ಹೆಣ್ಣೆ, ನಾನು ಹಚ್ಚಿದ ಕುಂಕುಮವನ್ನು ಅಳಿಸಿಕೊಂಡು ಬಿಡು. ನಾನು ಹಾಕಿದ ಬಣಗಳನ್ನು ಅಳಿಸಿಕೊಂಡು ಬಿಡು. ನಾನು ಹಚ್ಚಿದ ಈ ಕುಂಕುಮವನ್ನು ಮುಂದೆಯಾಗು, ಮುಂದೆಯಾಗು. ರೋಗ ರುಜಿನಗಳ ತವರಾಗುವನ. ನಿನಗಿಂದು ಒಳ್ಳೆಯದಾಗುವುದಿಲ್ಲ. ಇನ್ನು ಮೇಲೆ ನಿನಗೆ ಒಳ್ಳೆಯದಾಗುವುದಿಲ್ಲ. ಇನ್ನು ಮೇಲೆ ನಿನಗೆ ಒಳ್ಳೆಯದಾಗುವುದಿಲ್ಲ. ಬರುತ್ತೇನೆ. ಇದು ನಿನಗೆ ಪಾಠವಾಗಲಿ. ಈ ಪ್ರಪಂಚಕ್ಕೆ ಪಾಠವಾಗಲಿ. ಮನದಲ್ಲಿ ಆಸೆಯು ಬೇರೆ, ನನ್ಗೆ ಶಾಪ ಹಾಕಷ್ಟು ದೊಡ್ಡನಾಗ್ಬಿಟ್ಟ ಇವನು. ಅವನ ದೊಡ್ಡ ತಪಸ್ವಿಯೇ ಶಾಪ ಹಾಕಲು ದುಃಖದಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿ ಹೊರಟು ಹೋದ. ಹೋಗಲಿ ಬಿಡು, ಬಿಟ್ಟಾಕು. ಬೇಡ, ನನ್ನ ಮನಸ್ಸಿಗೆ ಸಂತೋಷದ ದೀಪ ಹಚ್ಚುನಲ್ಲಿ. ಈ ನಗುವಿನ ಆನಂದದಲ್ಲಿ ನಗು ನಗುತ್ತಾ ಸಂತೋಷದಿಂದ ಬದುಕೋಣ. ಹಾಡೋಣ, ಕುಣಿಯೋಣ, ಈ ಜಗವನ್ನೇ ಮರೆಯೋಣ. ಬಾ ನನ್ನ ನಲ್ಲೇ. ಕಮ್ ಆನ್ ಡಾರ್ಲಿಂಗ್, ಅಂತೂ ಪೀಡೆ ಅಂತೂ ಕೈ ಬಿಟ್ಟು ಹೋಯ್ತಲ್ಲ. ಇನ್ ಮುಂದೆ ನಾವೇ ಹಾಗೆ ಹೋಯ್ತಲ್ಲ ಪೀಡೆ. ಕಮಾನ್. ಓ
ನಕ್ಷತ್ರ ಮಿನುಗಿದರು ಆಕಾಶವು ಬೆಳಗಬಲ್ಲದೆ ಆ ಚಂದ್ರನಿಲ್ಲದೆ ನೂರು ಜನ್ಮ ಹುಟ್ಟಿದರು ಈ ಬದುಕು ಪೂರ್ಣವಾಗದು ನೀನಿಲ್ಲದೆ. ಯಾರ ನಗೆಯ ಕಂಡರು ನಿನ್ನ ನಗೆಯ ಹುಚ್ಚಾಟ ಯಾರ ಕಣ್ಣಲ್ಲೂ ನಿನ್ನ ಕಣ್ಣಿಂದ ಹುಡುಕಾಟ. ನನ್ನ ಕಣ್ಣಲ್ಲಿ ನಿನ್ನ ಬಿಂಬವೇ ನನ್ನ ನೆರಳಲ್ಲಿ ನಿನ್ನದೇ ಛಾಯೆ ಏನಿದು ಮಾಯೆ ಏನಿದು ಮಾಯೆ ಹೃದಯವುಳ್ಳದೇ ಪ್ರೀತಿಯೇ ದೇವರು ಕಾಯವಾಚ ಮನಸ ಆರಾಧಿಸು ಕಾಯವಾಚ ಮನಸ ಆರಾಧಿಸು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಮಗಳ ಸುದಿಯೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ನಾನೇನು ತಪ್ಪು ಮಾಡಿರುವೆನೆಂದು ನನ್ನ ಹಣೆಯಲ್ಲಿ ಇಂತಹ ದುರಂತದ ಬದುಕನ್ನು ಬರೆದು ಈ ಧರೆಗೆ ಕಳುಹಿಸಿದೆ. ಹೆಂಡತಿಯನ್ನು ನಂಬದೆ ಇಲ್ಲಾರಲ್ಲೂ ನಂಬಬೇಕು. ಹೆಂಡತಿಯೇ ಮೋಸ ಮಾಡಿದ ಮೇಲೆ ಗಂಡನಿಗೆಲ್ಲಿದೆ ಗೌರವದ ಬದುಕು. ನಾನು ಬದುಕಲೇ ಸಾಯಲಿ. ಮಲ್ಲಣ್ಣನ ಹೆಂಡತಿ ಸಾಹುಕಾರನ ಸೂಳೆ ಎಂದು ಆಡಿಕೊಳ್ಳ ನಾನು ಹೇಗೆ ತಲೆ ನಾನು ಹೇಗೆ ತಲೆ ಎತ್ತಿ ಬಾಳಲಿ? ಅಣ್ಣ ಅತ್ತಿಗೆಯರಿಗೆ ನಾನು ಹೇಗೆ ಅಣ್ಣ ಅತ್ತಿಗೆಯರಿಗೆ ನಾನು ಹೇಗೆ ಮುಖ ತೋರಿಸ? ಮಾನ ಹೋದ ಮೇಲೆ ಮರಣ ಬಂದಂತೆ. ಹೌದು ಹೌದು, ಮಾನ ಹೋದ ಮೇಲೆ ಮರಣ ಬಂದಂತೆ. ನಾನಿಂದು ಸಾಯಲೇಬೇಕು, ನಾನಿಂದು ಸಾಯಲೇಬೇಕು. ವಿಷ ಕುಡಿದು ಈ ಜೀವಕ್ಕೆ ಅಂತ್ಯ ಹಾಡಿಕೊಳ್ಳಲಿ. ಅತ್ತಿಗೆ ಕ್ಷಮಿಸಿ ಬಿಡಿ. ನಾನು ನಿಮಗೆಲ್ಲರಿಗೂ ಮಾಡಿದ ಮೋಸಕ್ಕೆ
ವಿಷ ಕುಡಿದು ಈ ಜೀವಕ್ಕೆ ಅಂತ ಹಾಡಿಕೊಳ್ಳುತ್ತಿದ್ದೆ ಅಣ್ಣ. ಅತ್ತಿಗೆ ನನ್ನನ್ನು ಕ್ಷಮಿಸಿ ಬಿಡಿ. ನಿಮ್ಮಿಂದ ಬರು ದೂರ ದೂರ, ಈ ಲೋಕವಲ್ಲೇ ಬಿಟ್ಟು ಬಹು ದೂರ ಮರಳಿ ಬಾರದ ಲೋಕಕ್ಕೆ ತೆರಳುತ್ತಿದ್ದೇನೆ ಅಣ್ಣ. ಎಲ್ಲಿದೆ ನಂದನ ಅಣ್ಣ ಅಣ್ಣ ಹೇಗಿರುವೆಣ್ಣ? ಮುಖವೇಕೋ ದುಃಖದಲ್ಲಿರುವಂತೆ ಕಾಣುತ್ತದೆ. ಏನಾಯಿತು ಹೇಳಣ್ಣ. ಅಣ್ಣ, ತಮ್ಮ ಅತ್ತಿಗೆಯ ಮಾತನ್ನು ಮೀರಿದೆ. ಅಪವಾದದ ಹೊರೆಯನ್ನು ನಿನ್ನ ತಲೆಗೆ ಕಟ್ಟಿದ ಹೆಂಡತಿಯ ನಂಬಿ ನಾನು ಮೋಸ ಹೋದೆ. ನನ್ನ ಹೆಂಡತಿಯಾದವಳು ಸಚ್ಚಾರಿತ್ರ್ಯವಂತೆ. ನನ್ನ ಹೆಂಡತಿಯಾದವಳು ಸಚ್ಚಾರಿತ್ರ್ಯವಂತ ಹೆಣ್ಣಾಗಲಿಲ್ಲ ತಮ್ಮ. ಸಚ್ಚಾರಿತ್ರ್ಯವಂತ ಹೆಣ್ಣಾಗಲಿಲ್ಲ. ಸಾಹುಕಾರನ ಮಾತಿಗೆ ಮರುಳಾಗಿ, ಸಾಹುಕಾರನ ಮಾತಿಗೆ ಮರುಳಾಗಿ ನನ್ನನ್ನು ಬಿಟ್ಟು ನಾ ಕಟ್ಟಿದ ತಾಳಿಯಲ್ಲೇ ಕಿತ್ತು ಕೊಟ್ಟು ತಪ್ಪಿದಳು ತಮ್ಮ. ಮನೆಯೆಲ್ಲ ಹೊರ ದಬ್ಬಿದಳಪ್ಪ. ಹೌದೇ? ಹೆಂಡತಿಯಾದವಳು ಬೇರೊಬ್ಬರೊಂದಿಗೆ ಚಕ್ಕಂದವಾಡುವುದನ್ನು ಕಣ್ಣಾರೆ ಅವರಿಬ್ಬರನ್ನು ಅಲ್ಲೇ ಕಡಿದು ರಕ್ತ ಕುಡಿದು ಬಂದಿದ್ದರೆ ನೀ ನಿಜವಾದ ಗಂಡಂತೂ ಅಭಿಮಾನ ಪಡುತ್ತಿದ್ದೆ. ಆದರೆ ಅವರಿಗೆ ಹೆದರಿ ಹೇರಿಯಾಗಿ ಬಂದಿಯಲ್ಲ, ಆ ಹೆಣ್ಣಿನಿಂದ ನೀನಷ್ಟೇ ಅಲ್ಲ, ಈ ಸಮಾಜದಲ್ಲಿ ನಾವೆಲ್ಲರೂ ತಲೆ ತಗ್ಗಿಸಿ ಅಗೌರವದಿಂದ ಬದುಕಬೇಕಾಗುತ್ತದೆ. ನಡ ನನ್ನ ಜೊತೆ, ಅವರಿಬ್ಬರನ್ನು ಕತ್ತರಿಸಿ ಹಾಕುವೆ. ನಾನು ನಿನ್ನೊಂದಿಗೆ ಬರುವ ಸ್ಥಿತಿಯಲ್ಲಿಲ್ಲ. ಅವರವರ ಪಾಪಕ್ಕೆ ಅವರೇ ಹೊಣೆಗಾರರೆಂಬಂತೆ, ಅವರವರ ಪಾಪಕ್ಕೆ ಅವರೇ ಹೊಣೆಗಾರರೆಂಬಂತೆ ನಾನು ನಿಮಗೆಲ್ಲರಿಗೂ ಮಾಡಿದ ಮೋಸಕ್ಕೆ ವಿಷ ಕುಡಿದು ಪ್ರಾಯಶ್ಚಿತ್ತ ಅಳ
ಪ್ರಾಯಶ್ಚಿತ್ತ ಮಾಡಿ. ನಾನಿನ್ನು ಹೆಚ್ಚು ಹೊತ್ತು ಬದುಕಲಾರೆ. ಮನೆ ಬಿಟ್ಟು ಬಂದು ಮನೆತನದ ಮಾಲ ಕಳೆದ ಈ ಪಾಪಿಯನ್ನು ಕ್ಷಮಿಸಿ ಬಿಡಂದು ನನ್ನ ಅತ್ತಿಗೆಯರಿಗೆ ತಿಳಿಸಿ ಬಿಡು ತಮ್ಮ. ಮನೆತನದ ಮಾಲ ಕಳೆದ ಈ ಪಾಪಿಯ ಅಣ್ಣ ಅತ್ತಿಗೆಯರಿಗೆ ತಿಳಿಸಿ ಬಿಡು. ಅಣ್ಣ ಅತ್ತಿಗೆಯರಿಗೆ ತಿಳಿಸಿ ಬಿಡು ತಮ್ಮ. ಅಣ್ಣ ಅಣ್ಣ, ನಿನ್ನಂತಹ ಅಣ್ಣನನ್ನು ಕಳೆದುಕೊಂಡು ನಾವು ಹೇಗೆ ಬದುಕಬೇಕಣ್ಣ? ಹೇಗೆ ಬದುಕಬೇಕು? ಎಂದಾದರೊಂದು ದಿನ ಒಂದು ಹೆಣ್ಣು ಒಳ್ಳೆಯವಳಾಗಿ ಮನೆಗೆ ಬರೆದಿದ್ದಕ್ಕೆ ನಮ್ಮ ಮನೆತನವೇ ಹಾಳಾಗಿ ಕೂಡ ಬಿಟ್ಟ ಹಕ್ಕಿಯಂತೆ ನಾವೆಲ್ಲರೂ ದಿಕ್ಕು ತಪ್ಪಿದ ಹಕ್ಕಿಯಂತೆ ಅಗಲುವಂತಾಯಿತು ಅಣ್ಣ. ಎಂದಾದರೊಂದು ದಿನ ಮತ್ತೆ ಕೂಡಿ ಬದುಕುವ ಕಾಲ ಬರಬಹುದೆಂದು ಕಾದರೆ ಓ ಭಗವಂತ, ಎಂದಾದರೊಂದು ದಿನ ಮತ್ತೆ ಕೂಡಿ ಬದುಕುವ ಕಾಲ ಬರಬಹುದೆಂದು ಕಾದರೆ ಆ ಭಗವಂತನ ಕರುಣೆಗೆ ನಾವು ಕಾಣಲಿಲ್ಲ ಅಣ್ಣ. ಶಾಶ್ವತವಾಗಿ ನಮ್ಮಿಂದ ಅಗಲುವೆಯ ಅಣ್ಣ. ಮನುಷ್ಯನಾದವನು ಪಶುಗಳಂತೆ ಬದುಕಿದ ಮೇಲೆ ಏನಿದೆ ಈ ಬದುಕಿಗೆ? ಎಷ್ಟು ದಿನ ಬದುಕಿದರೂ ಗೌರವಂತನಾಗಿ ಬದುಕಬೇಕು. ಒಂದು ಸಾರಿ ಮಾನ ಹೋದ ಮೇಲೆ ಅವರ ಕಥೆ ಮುಗಿಯಿತು. ಸಾವಿ ಗಂಜಿ ಬದುಕಿದರೆ ನೆಮ್ಮದಿಯಲ್ಲ. ಸಾವಿ ಗಂಜಿ ಬದುಕಿದರೆ ನೆಮ್ಮದಿಯಲ್ಲ. ತಮ್ಮ, ನನಗೆ ಬಹಳ ಸಂಕಟವಾಗುತ್ತೆ. ನಾನು ನಿನ್ನ ತಲೆಯ ಮೇಲೆ ಹೊರಸಿದ ಅಪವಾದಕ್ಕೆ ನನ್ನ ಹೆಂಡತಿಯ ಮಾತನ್ನು ಕೇಳಲಿಲ್ಲ ಮೇಲೆ ಮಾಡಿದ ನನ್ನದೊಂದು ಕೊನೆಯ ಮಾತನ್ನು ನಡೆಸಿ ಕೊಡುವೆಯ. ಅದ್ಯಾವ ಮಾತು ಹೇಳಣ್ಣ? ನನ್ನನ್ನು ಬೆಳೆಸಿದ ನಿನ್ನ ಮಾತು ನಡೆಸಿಕೊಡದಿದ್ದರೆ ಸಮಾಜ ಹೇಳುವುದು ಇವನಂತ ಕಟುಕ ಇದ್ದಾನೆಂದು. ನಿನಗೆ ಮಾಡಿದ ಮೋಸಕ್ಕೆ ನನ್ನ ಹೆಂಡತಿಯ ಮಾತನ್ನು ಕೇಳಿ ನಾನು ನಿನಗೆ ಮಾಡಿದ ಮೋಸಕ್ಕೆ ನನ್ನದೊಂದು ಕೊನೆಯ ಆಸೆ, ನಿನ್ನ ತೊಡೆಯ ಮೇಲೆ ತಲೆ ಇಟ್ಟು ಪ್ರಾಣ ಬಿಡಬೇಕಲ್ಲ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆಯೋ ನಮ್ಮೊಳಗೆ, ಒಳಗಿನ ತಿಳಿಯಲು ಕಲಕದೆ ಇದ್ದರೆ
ಹಾಲಿಗೆ ಅಮೃತದ ಸವಿಯಿದೆ ಹಾಲಿಗೆ ಅಮೃತದ ಸವಿಯಿದೆ ಸಾವಿನ ಸುದ್ದಿ ಅಣ್ಣ ಅತ್ತಿಗೆಯರೇ ತಿಳಿದರೆ ಅವರ ಹೃದಯವೇ ಒಡೆದು ಹೋದಿತು. ಅಣ್ಣ ಎಷ್ಟು ದೇವರ ಪೂಜಿಸಿದರು, ಎಷ್ಟು ಧರ್ಮದಿಂದ ನಡೆದರೂ ಒಳ್ಳೆಯ ಫಲ ಕೊನೆಗೂ ಕರುಣಿಸಲಿಲ್ಲವೋ ಭಗವಂತ. ಈ ನಿನ್ನ ಸಾವಿಗೆ ನಮ್ಮ ಕಷ್ಟದ ಬದುಕಿಗೆ ಕಾರಣರಾದ ಆ ದುಷ್ಟ ರುದ್ರನನ್ನು ಹಾಡು ಹಗಲೇ ಕಡಿದು ಸೇಡಿಗೆ ಸೇಡು ತೀರಿಸಿಕೊಳ್ಳುತ್ತಿದ್ದಾರೆ. ಹಾಡು ಹಗಲೇ ಸೇಡಿಗೆ ಸೇಡು ತೀರಿಸಿಕೊಳ್ಳುತ್ತಿದ್ದರೆ ನನ್ನ ಹೆಸರು ನಿನ್ನ ತಮ್ಮನೇ ಅಲ್ಲಣ್ಣ. ಕಣ್ಣ ಮುಚ್ಚೆ ಕಾಡೆ ಗೂಡೆ ಆಟ ಮಾಡು ತಂದೆಯ ಹೆಗಲು ತಾಯಿಯ ಮಡಿಲು ಇವೆರಡಲು ಸ್ವರ್ಗಕ್ಕಿಂತ ಮಿಗಿಲು. ತಂದೆಯ ಹೆಗಲು ತಾಯಿಯ ಒಡಲು ಇವೆರಡು ಸ್ವರ್ಗಕ್ಕಿಂತ ಮಿಗಿಲು. ಅಂತ ಸ್ವರ್ಗದ ಸಂದೇಶವನ್ನು ನನಗೆ ನೀಡಿದೆ ಅಣ್ಣ.
ವಿಚಾರಗಳನ್ನು ಕೈ ಹಿಡಿದು ಕಲಿಸಿದ ಓ ಮುಗ್ಧ ಮಲ್ಲಣ್ಣ. ನಿನ್ನ ಅಂಗೈಯಲ್ಲಿ ನನ್ನನ್ನು ಬೆಳೆಸಿ ನಿನ್ನ ಈ ದೌರ್ಭಾಗ್ಯದ ಕಳೆ ವರವನ್ನು ಹೊತ್ತು ನಡೆಯುವ ದೌರ್ಭಾಗ್ಯವನ್ನು ನೀಡಿದೆ ಅಣ್ಣ. ಅಯ್ಯೋ ನನ್ನ ಪ್ರೀತಿ ಶವಾಚಿಗೆ ನುಡಿದೆ ಕತೆ 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 ಮುಗಿದಿರಲಿ ವಿಧಿಯ ನಾಟಕ. ಕೇಳಿ ಹಾಡಿ ಹೊಗಳ್ತಿದ್ ನೀನು ಒಂದು ವಾರದಿಂದ ಸುಂದದಂಗೆ ಕಾಣ್ತಿಲ್ಲ. ರಾತ್ರಿ ಕನಸು ಭಾಳ ಬಳಕತ್ತೇವನ ಮತ್ತೆ ಮಟ್ಟಕ್ಕ ಮೊದಲು ಕನಸು ಭಾಳ ಬೀಳ್ತಿದ್ವು ರೀ. ಈಗ ಬಂದಾಗ್ಯವ್ರಿ ಗುರುಗಳೇ. ದೊಡ್ಡವರು ಧರಿಸುವ ಈ ಪವಿತ್ರವಾದ ಕಾವಿಯನ್ನು ಹಾಕಿಕೊಂಡು ಜನರಿಗೆ ಮೋಸ ಮಾಡೋದಕ್ಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ನನ್ನ ಇಲ್ಲಿಗೆ ಬಿಟ್ಟು ಬಿಡ್ರಿ, ನಾ ಎಲ್ಲಿಗೆ ದುಡ್ಕೊಂತೀನಿ. ಕದನಾಕ್ಷರಿ ಅಂಗಡಿನ ಅಲ್ಲೇ ಇವನು ಒಮ್ಮಿಗೆ ಹಿಂಗೆ ಯಾಕೆ ಮಾತಾಡ್ತೀವ? ನಿನಗಿಲ್ಲೇನು ಕಡಿಮೆ ಆಗಿದೆ? ಭಕ್ತರು ನಮಗೆ ತರುವ ಬಗೆ ಬಗೆಯ ಪ್ರಸಾದ ಕೊಡುವ ಕಾಣಿಕೆ ಯಾವುದಕ್ಕೂ ಕೊರತೆ ಇಲ್ಲ. ನಮ್ಮ ಡಾಂಬಿಕ ವೇಷ ಇನ್ನೂ ಈ ಜನರಿಗೆ ಗೊತ್ತೇ ಆಗಿಲ್ಲ. ನಂಬುವ ಒಳ್ಳೆ ಜನರಿದ್ದಾರೆ, ಯಾಕೆ ದುಡುಕಿ ಸುಖವನ್ನು ಕಳೆದುಕೊಳ್ತೆ? ಭಕ್ತರನ್ನು ವಂಚಿಸಿ ಸುಖ ಪಡುವುದು ಧರ್ಮವಲ್ಲ. ಈ ಕಾವಿಯಲ್ಲಿ ಅನ್ಯಾಯ ಮಾಡಿದ ಪಾಪದ ಫಲ ಬಿಟ್ಟಿದ್ದಲ್ಲ. ಪರಮಾತ್ಮನಿಂದ ನಮಗೇನೈತಲ್ರಿ, ನಮಗೆ ಸುಲನ ಆಗಲ್ಲ. ಏನೈತಿ, ದೊಡ್ಡವರು ಧರಿಸುವ ಈ ಕಾವಿಯನ್ನು ಹಾಕಿಕೊಂಡು ಮೋಸ ಮಾಡೋದಕ್ಕೆ ನನ್ನ ಮನಸ್ಸು ಒಪ್ಪತ್ತಿಲ್ರಿ ಗುರುಗಳ. ನಮ್ಮನ್ನು ಬಿಟ್ಟು ಬಿಡ್ರಿ. ಹುಚ್ಚ, ದುಡಿದರೆ ನಿನಗೆ ಎಷ್ಟು ದುಡ್ಡು ಸಿಗುತ್ತದೆ? ಈಗಾಗಲೇ ಇಲ್ಲಿವರೆಗೂ ಲಕ್ಷ ಗಂಟಲೆ ಹಣ ಕೂಡಿಸಿಟ್ಟಿನಿ. ನಿನಗೂ ಅದರ ಕಾಲು ಭಾಗ ಕೊಡ್ತೀನಿ. ಮಾತಾಡಿದಷ್ಟು ಮೈ ಬಗ್ಗಿಸಿ ದುಡಿಯೋ ಮಾತು ಅಷ್ಟು ಸಲಿಸಲ್ಲ. ನನ್ನ ಬಿಟ್ಟು ನೀ ಕೆಡಬೇಡ. ಇಲ್ಲಿಯವರೆಗೂ ಅರಿಯದೆ ನಾ ಮಾಡಿದ ತಪ್ಪಿಗೆ ಬೇಕಾದಷ್ಟು ನಾವು ಕಂಡ್ಕೊಂಡೀನಿ. ಈ ಕಾವಿಯನ್ನು ಹಾಕಿಕೊಂಡು ದಿನಾಲು ಮೋಸ ಮಾಡೋಕೆ ನಮ್ಮ ಮನಸ್ಸು ಒಪ್ಪಲ್ಲ. ನಾವಂತರೂ ಬರಲ್ರಿ ನಿಮ್ಮಿಂದ. ಸಾಚಾಯ್ತು ನೋಡಿ. ಬೆಂಕಿ ಹತ್ರ ಹೋಗಿ ಸುಟ್ಕೊಂಡು ಸಾಯಂತೆ. ನಾವು ಈ ಕಾವಿಗೆ ಅಪಚಾರ ಮಾಡಿ ಸಾಕಷ್ಟು ಅನ್ಯಾಯ ಮಾಡಿದ್ದು ಅವ್ರ ಕಿವಿ ಬಿತ್ತಂದ್ರೆ ಉರಿಗಣ್ಣು ತೆಗೆದು ಸುಟ್ಟು ಬೂದಿ ಮಾಡ್ಯಾರ. ಬೇಡಪ್ಪ, ನಿನ್ನ ಮಾತು ಕೇಳಿ ಆಪತ್ತು ಅಂದ್ಕೊಳಕ್ಕೆ ನಾ ತಯಾರಿಲ್ಲ. ಬೇಕಾದ್ರೆ ನೀ ತಿಳ್ದಂಗೆ ಬದುಕು. ತಗೋ, ನಿನ್ನ ಖರ್ಚಿಗೆ ಹಣ ಕೊಡ್ತೇನೆ. ನಾನು ಇಲ್ಲಿಂದ ಜಾಗ ಬಿಡ್ತೇನೆ. ಯಾಕಂದ್ರೆ ನೀನು ದೂರ ಆದ್ರೆ ಜನರಿಗೆ ಅನುಮಾನ ಬರುತ್ತೆ. ನಿಮ್ಮ ಹಣ ನನಗೆ ಬೇಕಾಗಿಲ್ರಿ. ಹುಟ್ಟಿಸಿದ ದೇವರು ಹುಲ್ಲು ಮೇಸುವುದಿಲ್ಲ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳ್ಯಾರ. ಧರ್ಮದಿಂದಲೇ ನಡೆಯುತ್ತೇನೆ, ಕಾಯಕ ಮಾಡಿಯ ಪ್ರಸಾದವನ್ನು ಪಡೆದುಕೊಳ್ಳುತ್ತೇನೆ. ಭಾಳ ತಿಳ್ಕೊಂಡ ನೀವು. ಅಲ್ಲೋ, ಇನ್ನೊಂದು ಸರಿ ವಿಚಾರ ಮಾಡು. ನೀ ಹೇಳ್ದಂಗೆ ಸುಧಾರಿಸ್ಕೊಂಡು ಬದುಕೋ ಬುದ್ಧಿ ನಮಗೆ ಬರೋದಿಲ್ಲ. ಎಲ್ಲಿ ದೊಡ್ಡದ ಅದರ ಆಶ್ರಮ ಕಟ್ಕೊಂಡು ಜಗತ್ತು ಉದ್ಧಾರ ಮಾಡ್ತೀನಿ. ಮೊದಲಿನಿಂದ ಕುಡಿವಿ, ಆಗಲಿ ನೋವು ಮಾಡಬೇಡ. ಗುರುವೇ, ಪಂಚಕರ್ಪೂರದಿಂದ ಪುಡಿಯಿಂದ ಪಾತಿ ಮಾಡಿ ಕಸ್ತೂರಿಯ ಗೊಬ್ಬರವ ಹಾಕಿದರೂ ಈರುಳ್ಳಿ ತನ್ನ ಗುಣವ ಬಿಡುವುದಿಲ್ಲಂತೆ. ಅದರಂತೆ ನೀವು ಎಷ್ಟು ಮಾತನಾಡಿದರೂ ಪರಿಶುದ್ಧವಾಗುವ ಮನಸ್ಸು ನಿಮ್ಮದಲ್ಲ. ದೋಷಿತ ಬುದ್ಧಿವಂತವರಿಗೆ ಏನು ಸುಭಾಷಿತಗಳನ್ನು ಹೇಳಿದರೂ ಏನು ತಾನ ಪ್ರಯೋಜನ? ಬಂಜರು ಭೂಮಿಯಲ್ಲೂ ಎಷ್ಟು ಮಳೆ ಬಿದ್ದರೂ ವ್ಯರ್ಥವಲ್ಲವೇ? ಆಯ್ತಪ್ಪ, ನೀನಿಷ್ಟು ಶಾಣೆಯಾಗಿ ಅಂದಮೇಲೆ ನಿನ್ನಿಂದ ನಮಗೆ ಒಂದು ದಿನ ತೊಂದರೆ ತಪ್ಪಿದ್ದಲ್ಲ. ಅದೇನ ಅಂತಾರಲ್ಲ, ಹುಟ್ಟು ಗುಣ ಸುಟ್ಟರು ಹೋಗೋದಿಲ್ಲ ಅಂತ. ಹಂಗೆ ನೀ ಹೇಳ್ದಂಗೆ ಸುಧಾರಿಸ್ಕೊಂಡು ಬದುಕೋ ಬುದ್ಧಿ ನಮಗೆ ಬರೋದಿಲ್ಲ. ಬೇಕಾದ್ರೆ ನೀ ತಿಳ್ದಂಗೆ ಬದುಕು, ಎಲ್ಲರೂ ಆದರೆ ಸುಖವಾಗಿರು. ಇವತ್ತಿಗೆ ನಿನ್ನ ಋಣನ ಬಂದ ಮುಗೀತು.
ನಾನು ಇವತ್ತು ಈ ಮಠ ಬಿಟ್ಟು ಬೇರೆ ಕಡೆ ಹೋಗುತ್ತೇನೆ. ಗುರು ಅಂತ ದೊಡ್ಡದಾದ ಗೌರವ ನೀಡಿ ನಿಯತ್ನಿಂದ ನನ್ನ ಒಡನಿದ್ದ ನಿನ್ನ ವಿಶ್ವಾಸಕ್ಕೆ ಕೃತಜ್ಞತೆಗಳು. ನಾ ಬರುತ್ತೇನೆ. ಪರಮೇಶ್ವರ, ನೀನು ನನಗೆ ಅರಿವು ಮೂಡಿಸಿದೆ. ಸದಾಕಾಲ ನಿನ್ನ ಸೇವೆ ಮಾಡುತ್ತಾ ಧರ್ಮವನ್ನು ಎತ್ತಿ ಇಡುತ್ತಾ ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ ನೀನೇ ವಾಸಿಯಾಗಿರುವೆ ಎಂದು ತಿಳಿದು ಈ ಹೃದಯವನ್ನು ವಾಸಿಸುತ್ತೇನೆ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ ತಿರುಗಳೆನಿತೋ, ಪಾತ್ರಗಳಲ್ಲಿ ತಿರುಗಳೆನಿತೋ, ನೀನೇ ಎಲ್ಲ ಸೂತ್ರಧಾರ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನಗೆ ಊರಿಗೆ ಬಂದಿವೆ ಇದ್ರ ನಿನ್ನಂಥ ಹೆಣ್ಣು ಇರ್ಬೇಕು. ನಿನ್ನಂಥ ಹೆಣ್ಣನ್ನು ಹೆಂಡತಿ ಪಡೆದ ನಾನಾ ಭಾಗ್ಯವಂತ ಪುಣ್ಯವಂತ. ಈಗೆಲ್ಲ ಹಿಂಗೆ ಅಂತೀಯಪ್ಪ. ನೋಡಿ ನಮ್ಮ ಅಪ್ಪ ಸುಳ್ಳು ನೀನ ಖರೆ ಅಂತ ಮದುವೆ ಮಾಡ್ಕೊಂಡು ಬಂದೀನಿ. ಈಗ ಹೆಂಗೈತಿ ಪ್ರೀತಿ ಮುಂದೆ ಹಂಗೆ ಇರ್ಬೇಕು. ಒಂದು ಏನರ ಹೆಚ್ಚು ಕಮ್ಮ ಆಯ್ತು ಗಂಡನಾಗೆಲ್ಲ ಗುಡುಗುಡು ಗುಡ್ನಂತ ಡುಬ್ಬ ಕೆತ್ತಂಗೆ ಗುದ್ದಿದ್ದೀನಿ. ಗಂಗಿ, ಎಲ್ಲರಂತಲ್ಲ ನಿನ್ನ ಗಂಡ. ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ನನ್ನ ಮೇಲೆ ನೀ ಹೇಳ್ದಂಗೆ ಕೇಳ್ತೀನಿ, ನೀ ಆಡ್ದಂಗೆ ಆಡಿಸ್ತೀನಿ. ಏನು ನಡೆಸಿರವ? ಎಷ್ಟು ಹೇಳಿದ್ರೆ ನಿಮ್ಮ ಬುದ್ಧಿನ ಬಿಡವಲ್ರಿ. ಮತ್ತೆ ಏನು ಮಾಡ್ಲಿಯಪ್ಪ, ಮದುವೆ ಮಾಡಂದ್ರೆ ನೀ ಅಂತ ಮಾಡಲಿಲ್ಲ. ಮತ್ತು ನಮ್ಮದು ಸುಮ್ಮ ಕುಂದಿರ್ತೈತೆ. ಅದಕ್ಕೆ ನಾವು ಮದುವೆ ಮಾಡ್ಕೊಂಡು ಬಂದುಬಿಟ್ವಿ. ನೋಡಪ್ಪ, ಹೆಂಗೂ ಈಗ ಮಗಳು ಒಳ್ಳೆಯ ಗಂಡ ಹೆಂಡತಿ ಆಗ್ಯಾರ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡು. ನಿನ್ನ ಜಿದ್ದ ನಿನಗೆ ಹೆಚ್ಚಾಯಿತು ಅಂತಂದ್ರೆ ಇಲ್ಲ ನೋಡು, ಇವತ್ತೇ ನಮ್ಮ ಪಪ್ಪ ನಮ್ಮ ಪೊಲೀಸ್ ಒಬ್ಬೇಕ ಮಗಳು ಯಾಕೆ ಕಳ್ತಿ ನೋಡು. ಏನಾರ ಅಂದೇವ ವಿಸತ್ತು ಒಂದೇ ಇಲ್ಲ ಊರು ಬಿಟ್ಟು ಒಂದೇ ಒಬ್ಬೇಕ ಮಗಳು ಒಬ್ಬ ಮಗ ಇದ್ರಿ ಹಣೆ ಬಾರ ಇರಲಿ. ನಿನ್ನಂಥ ಬುದ್ಧಿವಂತ ಮಗಳು ಆಡೋದಕ್ಕೂ ಚಲೋ ಆತು. ನಮ್ಮ ಅಕ್ಕನ ಮಾತು ಕೊಟ್ಟು ತಪ್ಪಿದ್ದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇಬ್ಬರಿಗೆ ಮದುವೆ ಮಾಡ್ತೀನಿ ಆತವ. ಒಪ್ಕೊಂಡ್ಬಿಟ್ಟೆ. ಒಪ್ಪಿಗೆ ಅಂದ್ರೆ ಏನು ಮಾಡ್ತೀವಿ? ಮತ್ತು ನಾನು ಒಬ್ಬೇಕೆ ಮಗಳು ನನ್ನ ಜೋಪಾನ ಮಾಡಿರ ಯಾರವ ಒಪ್ಪಿಗೆ ಇದ ಖುಷಿಯಾಗಿ ಆಡ್ಬಿಡ್ರಿ ಒಂದು. ಅಂತ ಅಪ್ಪನ ಪಡ್ಬೇಕಾದ್ರೆ ನಾವು ಪುಣ್ಯ ಮಾಡಿವಿ. ಹೇಗೂ ನಮ್ಮ ಅಪ್ಪ ಒಪ್ಕೊಂಡ್ರೆ ಬಾಪ ಪಟ್ನೆ ಆಶೀರ್ವಾದ ಏ ಇರಲಿ. ರೂಪ, ಏ ರೂಪ,
ಯಾಕೆ? ನಿತ್ಯ ನಾನು ಮನೆಗೆ ಬಂದ ಕೂಡಲೇ ಓಡಿ ಬಂದು ಅಪ್ಪಿಕೊಂಡು ಆನಂದದಿಂದ ನಗು ನಗುತ್ತಾ ಸ್ವಾಗತಿಸುತ್ತಿದ್ದ ನನ್ನಲ್ಲೇ ಇಂದು ಅದೇಕೋ ಮೌನವಾಗಿರುವೆಯಲ್ಲಿ ನಿನ್ನ ಸಂತೋಷಕ್ಕೇನಾದರೂ ಕೊರತೆಯಾಯಿತೆ ಅಥವಾ ನಿನ್ನ ಮನಸ್ಸಿಗೇನಾದರೂ ನೋವಾಯಿತೆ? ಆಗಿದೆ ರೀ, ಮಾಯದ ಗಾಯವೇ ಆಗಿದೆ. ಜನರಾಡೋ ನಿಂದೆ ನುಡಿ ಕೇಳಿ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ಈ ಬದುಕೇ ಸಾಕೆಂದು ಅನಿಸ್ತಾ ಇದೆ ನನಗೆ. ಯಾರೇನೇ ಅಂದರು ಏನೇ ಆಡಿಕೊಂಡರು ಕೇಳಿ ಕೇಳದಂತೆ ಸುಮ್ಮನಿದ್ದರಾಯಿತು. ಹೇಗಿರಬೇಕು? ಜನ ನನ್ನ ಕಿವಿಗೆ ಕೇಳೋ ಹಾಗೆ ಗಂಡನನ್ನ ಬಿಟ್ಟು ಮಿಂಡನಿಗೆ ಬಂದ ಬಂಡಿ ಹಾದರದ ಹೆಣ್ಣು ಇವಳ ಮುಖ ಸಹಿತ ನೋಡಬೇಡಿ ಅಂತ ನನ್ನ ಕಿವಿಗೆ ಕೇಳೋ ಹಾಗೆ ಹೇಳಿದ್ರು ಕೂಡ ಕೇಳಿ ಕೇಳದಂತೆ ಹೇಗೆ ಇರಬೇಕು? ಅರೆ, ಅದಕ್ಕೆ ನಾನೇನು ಮಾಡಲಿ? ಆಡಿಕೊಳ್ಳುವವರ ಜನರ ಬಾಯಿ ಮುಚ್ಚಿಸಲು ಈ ಜಗತ್ತಿನಲ್ಲಿಯೇ ಯಾರ ಕೈಯಿಂದಲೂ ಸಾಧ್ಯವಾಗುವುದಿಲ್ಲ. ಸಾಧ್ಯವಿದೆ. ಯಾಕೆ ಸಾಧ್ಯವಿಲ್ಲ? ಅವತ್ತು ನೀವು ನನಗೆ ಮಾತು ಕೊಟ್ಟಂತೆ ಇಡೀ ಸಮಾಜದ ಎದುರು, ದೈವದ ಎದುರಿಗೆ ನನ್ನ ಕೊರಳಿಗೆ ತಾಳಿ ಕಟ್ಟಿ ನಿಮ್ಮ ಹೆಂಡತಿಯನ್ನಾಗಿ ಸ್ವೀಕರಿಸಿ. ಆಗ ಜನ ನನ್ನನ್ನು ಗೌರವದಿಂದ ನೋಡ್ತಾರೆ. ಶ್ರೀಮಂತನ ಹೆಂಡತಿ ಅಂತ ಸ್ಥಾನಮಾನ ನನಗೆ ಸಿಗುತ್ತೆ. ನನ್ನನ್ನು ನೋಡಿ ಅನಿಸ್ತಾರೆ ಗೊತ್ತಾ? ದೈವ ಸಾಕ್ಷಿಯಾಗಿ, ದೇವರ ಸಾಕ್ಷಿಯಾಗಿ, ಪಂಚಮುತ್ತೈದೆಯರ ಪವಿತ್ರವಾದ ಆಶೀರ್ವಾದ ಪಡೆದುಕೊಂಡು ಗಂಡನ ಕೈಯಿಂದ ತಾಳಿ ಕಟ್ಟಿಸಿಕೊಂಡು ಗರತಿ ಹೆಣ್ಣಾಗಿ ಬದುಕದೆ ಯೌವನದ ಸೊಕ್ಕಿನಲ್ಲಿ ಹುಚ್ಚ ಇಚ್ಛೆಗಳನ್ನು ಆಶಿಸಿ 3 ದಿನದ ಮೋಜಿಗಾಗಿ ನನ್ನ ಮಾತಿಗೆ ಮರುಳಾಗಿ ಗಂಡ ಕಟ್ಟಿದ ತಾಳಿಯನ್ನು ಕಿತ್ತು ಈ ಮಿಂಡನೊಡನೆ ಬಂದ ದಿನವೇ ಈ ಜಗವೆಲ್ಲ ಕೂಗಿ ಹೇಳಿತು, ನೀನೊಬ್ಬ ಮಹಾ ಮೋಸಗಾರತಿ ಹೆಣ್ಣೆಂದು, ಸೂಳೆಯರಿಗಿಂತಲೂ ನೀ ಕೀಳೆಂದು. ನಿನ್ನಂಥ ಹೀನ ಹೆಣ್ಣಿಗೆ ಪವಿತ್ರವಾದ ತಾಳಿಯ ಬಗ್ಗೆ ಮಾತನಾಡುವ ಅರ್ಹತೆಯೂ ಇಲ್ಲ, ನಿನಗದರ ಅವಶ್ಯಕತೆಯೂ ಇಲ್ಲ. ಬೇಡಾದ ಗಂಡನೊಂದಿಗೆ ಬಾಳದೆ ನಿಮ್ಮ ರೂಪಕ್ಕೆ ಮನಸ್ಸೊತ್ತು ಪ್ರೀತಿಯಿಂದ ಬಂದೆ ನಿಮ್ಮ ಮಡದಿಯಾಗಿ ಬಾಳೋದಕ್ಕಾಗಿ. ಅವತ್ತು ನೀವೇನು ಹೇಳಿದ್ರಿ? ನನ್ನ ಕೊರಳಿಗೆ ತಾಳಿ ಕಟ್ಟಿ ಮದುವೆ ಆಗ್ತೀನಿ, ಸಕಲ ಸಿರಿ ಸಂಪತ್ತನ್ನು ಕೊಡ್ತೀನಿ ಅಂತ ಹೇಳಿ ಈಗ ಈ ರೀತಿ ಮಾತಾಡ್ತಾ ಇದ್ದೀರಾ? ಇಲ್ಲ, ಅದೆಲ್ಲ ಸಾಧ್ಯವಿಲ್ಲ. ನೋಡಿ, ನೀವು ಮಾತು ಕೊಟ್ಟಂತೆ ನನ್ನ ಕೊರಳಿಗೆ ತಾಳಿ ಕಟ್ಟಿ ಈ ಸಮಾಜದಲ್ಲಿ ಸ್ಥಾನಮಾನ ಕೊಡಲೇಬೇಕು. ಹೆಣ್ಣಿನ ಬದುಕಿನಲ್ಲಿ ಮದುವೆ ಎಂಬ ಮಹಾ ಸುದಿನ ಬರುವುದು ಒಂದೇ ಒಂದು ಸಲ. ಪತಿಯಿಂದ ಮಾಂಗಲ್ಯ ಕಟ್ಟಿಸಿಕೊಂಡು ಗಂಡನೇ ದೇವರೆಂದು ಕಷ್ಟ ಸುಖಗಳನ್ನು ಸಮನಾಗಿ ಸ್ವೀಕರಿಸಿ ಗರತಿಯಾಗಿ ಬದುಕಿದ ಮಹಾನ್ ತಾಯಿಗೆ ಈ ಜಗದಲ್ಲಿ ಸಿಗುವುದು ಹಿರಿದಾದ ಸ್ಥಾನ, ಅಚ್ಚಳಿಯದ ಮಾನ. ಗಂಡನಿಗೆ ಮೋಸ ಮಾಡಿ ನನ್ನೊಂದಿಗೆ ಈ ಮಿಂಡನೊಡನಿಗೆ ಹೋರಾಡುವ ನಿನ್ನಂಥ ಸೂಳೆಗೆ ಸಿಗುವುದು ಕೀಳುಮಾನ. ಇಂದು ನಿನ್ನ ಕೊರಳಿಗೆ ತಾಳಿ ಕಟ್ಟಿದರೂ ನೀನು ಗರತಿ ಗಂಗವನಂತೂ ಆಗುವುದಿಲ್ಲ, ಗೌರವವಂತೂ ಮೊದಲೇ ಇಲ್ಲ. ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ, ಈ ಸಮಾಜದ ದೃಷ್ಟಿಯಲ್ಲಿ ನನಗೆ ಸಿಗೋದು ಸೂಳೆಯ ಸ್ಥಾನವೇ? ಛೇ, ನಿಮ್ಮ ಮಾತನ್ನು ನಂಬಿಕೊಂಡು ಬದುಕಿದ್ದು ಸತ್ತಂತಾದ ನನ್ನ ಜೀವನ. ಮಾನ ಮರ್ಯಾದೆಯನ್ನು ಮೆಟ್ಟಿ ದುರಾಶೆಯ ಬೆನ್ನು ಹತ್ತಿ ನನ್ನಿಂದ ಶೀಲ ಕಳೆದುಕೊಂಡ ದಿನವೇ ನೀನು ಇದ್ದರೂ ಸತ್ತಂತಾದೆ. ನಿನಗೆ ಬೇಕಾದದ್ದು ಆಡಂಬರದ ಜೀವನ, ವಸ್ತ್ರಾಭರಣ, ಬೇಕಾದಂಥ ಸೀರೆ ಉಟ್ಟುಕೋ, ಬೇಕಾದಷ್ಟು ಆಭರಣ ಹಾಕಿಕೋ, ಮನ ಬಯಸಿದಂತೆ ಉಂಡುಟ್ಟು ಸುಖವಾಗಿರು. ಬಟ್ ಮರು ಮದುವೆ ಮಾತೊಂದು ಮಾತ್ರ ಮರೆತು ಬಿಡು. ಇಷ್ಟೊಂದು ನೀತಿಯ ಮಾತು ಹೇಳುವ ನೀನೇನು ಸಚ್ಚಾರಿತ್ರವಂತನೇನೋ? ಮಹಾ ಮೋಸಗಾರ ನೀನು. ಧರ್ಮರಾಯನಂತೆ ಈಗ ಧರ್ಮದ ಮಾತನ್ನ ಮಾತಾಡ್ತಾ ಇದ್ದೀಯಾ? ನನಗೆ ನಂಬಿಸಿ ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟೆ. ನೀನು ಹಾಗೆ ದುಡ್ಡಿನಿಂದ ದೊಡ್ಡವನಾಗಿ ಮೆರೆತಾ ಇದ್ದೀಯಲ್ಲ, ಅದೇ ಶ್ರೀಮಂತಿಕೆಯಿಂದ ನಾನು ಕೂಡ ಈ ಸಮಾಜದಲ್ಲಿ ಗೌರವದಿಂದ ಬಾಳಬಲ್ಲೆ.
ಹಾಲಿನಿಂದ ತೊಳೆದರೂ ಕಾಗೆ ಹಂಸ ಪಕ್ಷಿಯಾಗುವುದಿಲ್ಲ. ಬೇಕಾದಷ್ಟು ದುಡ್ಡು ಗಳಿಸಿಕೊಂಡು ಬೇಡಿದವರಿಗೆ ಬೇಕಾದಷ್ಟು ನೀ ದಾನ ಮಾಡಿದರು ಸೂಳೆ ಎಂಬ ಹೆಸರು ಅಳಿಸಿ ಹಾಕಲು ನಿನ್ನಿಂದೆಂದಿಗೂ ಸಾಧ್ಯವಾಗುವುದಿಲ್ಲ. ನನಗೂ ಈ ಸಮಾಜದಲ್ಲಿ ಬೆಲೆ ಇಲ್ಲ. ನನ್ನ ಬೆನ್ನ ಹಿಂದೆ ಆಡಿಕೊಂಡು ನನಗೆ ಕೇಡು ಬಗುಗುವ ಜನರೇನೂ ಕಮ್ಮಿ ಇಲ್ಲ. ಗೌರವವಿರದ ಗಂಡಿಗೂ ಹೆಣ್ಣಿಗೂ ಎಂದಿಗೂ ಗೌರವವಿರುವುದಿಲ್ಲ. ಸಾವನ್ನೇ ನನ್ನ ಬೆನ್ನ ಹಿಂದೆ ಕಟ್ಟಿಕೊಂಡು ಭಂಡತನದಿಂದ ನಾ ಬದುಕುತ್ತಿರುವೆ. ಹಾಗೆ ನೀನು ಬದುಕು. ಬೇಡವಾಗಿದ್ದರೆ ಎಲ್ಲಿಯಾದರೂ ದೂರ ಹೋಗಿ ಬದುಕುಕೋ. ನನ್ನನ್ನು ಮರೆತು ಬಿಡು. ನಿನ್ನ ಮೈ ಸುಖ ಪಡೆದಿರುವೆನೆಂದು ತಾಳ್ಮೆಯಿಂದ ನಿನಗೆ ತಿಳಿ ಹೇಳುತ್ತಿರುವೆ. ಬಾಯಿನ ನನ್ನನ್ನು ಮಹಾರಾಣಿಯಾಗಿ ನೋಡ್ಕೋತೀನಿ ಅಂತ ಹೇಳಿ ಕರ್ಕೊಂಡ್ಬಂದು ಇಲ್ಲಿ ದಾಸಿಗಿಂತ ಕಡೆಯಾಗಿ ಕಾಣ್ತಾ ಇದ್ದೀಯಾ? ಜೀವನದ ತುಂಬ ಅಮೃತವನ್ನು ಉಣಿಸಿದೆ ಅಂತ ಹೇಳಿ ನೀ ನನಗೆ ಉಣಿಸಿದ್ದು ಘೋರವಾದ ವಿಷ. ನೀನು ಮನುಷ್ಯನಲ್ವೋ? ರಾಕ್ಷಸ, ನನ್ನ ರಾಕ್ಷಸ ನೀನು. ಹೌದು, ನಾನೊಬ್ಬ ನರರಾಕ್ಷಸ. ನಿನ್ನಂಥ ಯೌವನದ ಸುಂದರದ ಹಕ್ಕಿಯನ್ನು ಕೊಂಡು ಮನ ಬಯಸಿದಂತೆ ಇಚ್ಛೆಪಟ್ಟು ಆಸೆಪಟ್ಟು ಸುಖ ಅನುಭವಿಸಿ ಕಡೆಗೆ ನನ್ನ ಆಸೆ ತೀರಿಸಿಕೊಂಡು ದೂರವಿಡುವ ಮಹಾರಾಕ್ಷಸ. ದಯವಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡ. ನೀನು ಹೀಗೆಲ್ಲ ಮಾತಾಡಿದ್ರೆ ನಾನು ಎಲ್ಲಿಗೆ ಹೋಗ್ಲಿ, ಹೇಗೆ ಬದುಕಲಿ? ಎಲ್ಲಿಯಾದರೂ ಹೋಗು, ನಿನಗಾಗಿಯೇ ಕಾದಿರುವವು ಸೂಳೆಗೇರಿಗಳು. ನನ್ನಂಥ ಕಾಮುಕರು ಉಂಡುಟ್ಟು ಬಿಟ್ಟಾಗ ಹಸಿದ ನಾಯಿಗಳಂತೆ ಕಾದಿರುವವು ಹಸಿದ ನಾಯಿಗಳು. ದೇಹದಲ್ಲಿ ಇನ್ನೂ ಸ್ವಲ್ಪ ಸೊಕ್ಕಿದ್ದರೆ ದುಡಿದು ದುಡ್ಡು ಗಳಿಸಿಕೋ, ಇಲ್ಲದಿದ್ದರೆ ಬೀದಿಯ ಹೆಣವಾಗಿವೆ, ನೆನಪಿಟ್ಟುಕೋ. ದಯವಿಟ್ಟು ಇಂಥ ಮಾತನ್ನ ಮಾತಾಡಬೇಡ. ನಿನ್ನನ್ನು ಬಿಟ್ಟರೆ ಬೇರೆ ದಾರಿ ನನಗಿಲ್ಲ. ನಾನು ಮಾತಾಡಿರೋ ಮಾತಿಂದ ನಿನ್ನ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸು. ನಿನ್ನಿಂದ ಹಾಳಾದ ಈ ಜೀವನ ನಿನ್ನ ಪಾದದ ಅಡೆಯಲ್ಲಿ ಕೊನೆಗೊಳ್ಳಲಿ. ನಿನ್ನ ಕಾಲಲ್ಲಿ ಚರಣದ ಆಸೆಯಾಗಿ ನಿನ್ನ ಪಾದದ ಧೂಳಾಗಿ ಬದುಕ್ತೀನಿ. ದಯವಿಟ್ಟು ನನ್ನನ್ನು ಹೋಗಂತ ಹೇಳ್ಬೇಡ. ನಾನು ಒಂದು ಸಾರಿ ತೆಗೆದುಕೊಂಡ ನಿರ್ಧಾರವನ್ನು ಎಂದೂ ಬದಲಾಯಿಸಲಾರೆ. ನಿನ್ನಿಂದ ಬೇಕಾದಾಗ ಬೇಕಾದಷ್ಟು ಸುಖ ಉಂಡು ನನ್ನ ಕಾಮದಾಹವನ್ನು ಮನದ ದ್ವೇಷವನ್ನು ತೀರಿಸಿಕೊಂಡಿರುವೆ. ನನಗೆದುರಾಗಿ ನಿಂತ ನಿನ್ನನ್ನು ನಾನೆಂದೂ ಬಯಸುವುದಿಲ್ಲ. ಒಂದು ಸಾರಿ ನಾನು ಈ ಹೆಣ್ಣನ್ನು ನಂಬಲಿಲ್ಲವೆಂದರೆ ಜೀವನ ಪೂರ್ತಿಯೂ ನಂಬುವುದಿಲ್ಲ. ನಿನಗಿಲ್ಲಿ ಜಾಗವಿಲ್ಲ. ಮಾನ ಮರ್ಯಾದೆಯಿಂದ ಈ ಜಾಗವನ್ನು ಖಾಲಿ ಮಾಡಿದರೆ ಸರಿ, ಇಲ್ಲದಿದ್ದರೆ ಒದ್ದು ಚಾಟಿಯ ಏಟಾಕಿ ಹೊರ ಹೋಗಬೇಕಾಗುತ್ತದೆ. ಅಡೆ ಮೊದಲು. ಹೇ ಲಜ್ಜೆಗೆಟ್ಟ ಹೆಣ್ಣೆ, ನಿನ್ನ ಮಾತೇನು ಕೇಳುವುದೇ? ಹೊರಟು ಹೋಗು ಇಲ್ಲಿಂದ. ಇಂದಿಗೆ ತೀರಿತು ನನ್ನ ಸೇಡು. ಗೌರಿಯ ಸಂಸಾರ ಸರ್ವನಾಶ ಮಾಡಿ ನನ್ನ ಸೇಡು ತೀರಿತು. ಮಲ್ಲಣ್ಣ ಮಣ್ಣು ಪಾಲಾದ, ರೂಪ ಬೀದಿ ಪಾಲಾದಳು.
ಕೂಡಿದ್ದ ಅಣ್ಣ ತಮ್ಮಂದಿರೆಲ್ಲರೂ ದಿಕ್ಪಾಲಾದರು. ನನ್ನ ಆಸೆ ತೀರಿದ್ದಕ್ಕ ಸಂತೋಷಕ್ಕಾಗಿ ಕುಡಿಯುವೆನು. ಆ ಸಂತೋಷವನ್ನು ನಾನು ಎಷ್ಟು ದಿನದಿಂದ ಬಯಕೆ ಇಟ್ಟಿದ್ದೆ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ಯುದ್ಧ ಮುಗಿದಿಲ್ಲವೋ ಸಾಹುಕಾರ? ಇನ್ನೂ ಇದೆ. ನಮ್ಮನ್ನು ನಾಶ ಮಾಡಿದನೆಂದು ಕೇಕೆ ಹಾಕಿ ನಗುವೆಯಲ್ಲ. ನಕ್ಕು ನನ್ನೊಡನೆ ಹೋರಾಟಕ್ಕೆ ಸಿದ್ಧನಾಗು. ನಡೆಯಲಿ ನಮ್ಮಿಬ್ಬರ ನಡುವಿನ ಕೊನೆ ಹೋರಾಟ. ಧರ್ಮ ಗೆಲ್ಲುವುದೋ ಅಧರ್ಮ ಗೆಲ್ಲುವುದೋ ನೋಡೋಣ. ಬೇಟೆಗಾರನ ಬಲೆಯಲ್ಲಿ ಸಿಕ್ಕು ಸಾಯುವ ಹಕ್ಕಿಯಂತೆ ನೀನಾಗಿಯೇ ಸಾವನ್ನು ಬಯಸಿ ನನ್ನ ಮನೆಗೆ ಬಂದಿರುವೆ. ದುಡುಕಿ ಸಾಯಬೇಡ. ನಿನಗೆ ಜೀವದಾನ ಮಾಡಿದ್ದೇನೆ. ಎಲ್ಲಿಯಾದರೂ ಬಹುದೂರ ಹೊರಟು ಹೋಗಿ ಬದುಕಿಕೋ. ನನಗೆ ಜೀವದಾನ ಮಾಡಲು ನೀನೇನು ದೇವರಲ್ಲ, ಷಂಡ. ಜೀವದ ಅಂಜಿಕೆಯನ್ನು ತೊರೆದು ನಿನ್ನನ್ನು ಹುಡುಕಿಕೊಂಡು ಬಂದಿರುವೆ. ನನ್ನ ಮೇಲೆ ಜೀವದ ಅಂಜಿಕೆಯನ್ನು ತೊರೆದು ನಿನ್ನನ್ನು ಹುಡುಕಿಕೊಂಡು ಬಂದಿರುವೆ. ನನ್ನ ಮೇಲೆ ಬಡವರನ್ನು ಅಂಜಿಸಿಕೊಂಡು ಕಂಡ ಕಾಮಿನಿಯರನ್ನು ಮೋಹಿಸಿ ರೂಪಸಿಯರನ್ನು ನನ್ನಂತೆ ಸೆಳೆದುಕೊಂಡು ಅವರನ್ನು ಮೋಹಿಸಿ ನನ್ನ ಕಾಮದಾಸೆ ತೀರಿಸಿಕೊಂಡು ನಿಮ್ಮಂಥವರನ್ನೆಲ್ಲನ್ನು ಕೊಂದು ಹಾಕಿ ಹೆಣಗಳ ರಾಶಿಯ ಮೇಲೆ ಈ ನನ್ನ ಮಹಲನ್ನು ಕಟ್ಟಿಕೊಂಡಿರುವೆ. ಪಾಪದ ಕೊಡದಿಂದಿಗೆ ತುಂಬಿ ತುಳುಕಿದೆ. ಎಣ್ಣೆ ತೀರಿ ದೀಪ ಆರುವ ಸಮಯ ಸಮೀಪವಾಗಿದೆ. ನಡೆಯಲಿ ನಮ್ಮಿಬ್ಬರ ನಡುವಿನ ಕೊನೆಯ ಕಾದಾಟ. ಸಿದ್ಧನಾಗು. ನನ್ನಿಂದಲೇ ಸಂಹಾರ ಆಗಬೇಕು. ಇವನನ್ನ ಕೊಂದು ಕಾನಿನ ಕೈಯಲ್ಲಿ ಸಿಕ್ಕಾಕೋಬೇಡ. ಈ ಬೇಟೆ ತಪ್ಪಿಸ್ಕೊಳ್ಳೋದಂತೆ ಕಾವಲಾಗಿರೋ ಸಾಕು. ಓಯ್ ಸಾವುಕಾರ, ನಿನ್ನ ಪಿಸ್ತೂಲಿನಿಂದಲೇ ನಿನ್ನ ಅಂತ್ಯ. ರೂಪಾ, ನನ್ನ ಪಿಸ್ತೂಲು ನಿನ್ನ ಬಳಿಯಲ್ಲಿ. ಯಾರು ಇದನ್ನು ಕೊಟ್ಟವರು? ನಾನೇ ಸಾಹುಕಾರರೇ. ಯಾಕೆ ಗಾಬರಿ ಆಯ್ತೆ? ಶರಣಪ್ಪ, ನೀನು ನನ್ನ ವಿರೋಧಿಗಳೊಡನೆ ಕೂಡಿಕೊಂಡು ನನ್ನನ್ನು ಕೊಲ್ಲಿಸಲು ಸಿದ್ಧನಾಗಿರುವೆಯಾ? ನಾನೇನು ನಿನಗೆ ಅನ್ಯಾಯ ಮಾಡಿರುವೆನೆಂದು ನೀನು ಈ ರೀತಿ ನಡೆಯುತ್ತಿರುವೆಯಾ? ನನಗೆ ಮಾಡಿದ ಅನ್ಯಾಯ ನಿನಗಲ್ಲಿ ನೆನಪಿದೆಯೋ ರಾಕ್ಷಸ? ನನ್ನ ಹೆಂಡತಿಗೆ ಆರೋಗ್ಯ ಸರಿಯಿಲ್ಲದಾಗ ಹಣದ ತೊಂದರೆಯಿಂದ ನಿನ್ನಲ್ಲಿ ನಾನು ತೆಗೆದುಕೊಂಡ 1 ಲಕ್ಷ ರೂಪಾಯಿ ಸಾಲಕ್ಕೆ ಏನು ಬರೆಯದ ಖಾಲಿ ಸ್ಟಾಂಪಿನ ಮೇಲೆ ನಗು ನಗುತ್ತಾ ನಂಬಿಗಸ್ತನಂತೆ ನಂತರ 5 ಲಕ್ಷ ರೂಪಾಯಿ ಸಾಲ ಎಂದು ಬರೆದುಕೊಂಡು ನಂತರ ನನ್ನನ್ನು ಎದುರಿಸಿ 10 ಎಕರೆ ಹೊಲವನ್ನು ಖರೀದಿ ಮಾಡಿಕೊಂಡೆಯಲ್ಲ, ಅಂದೇ ನಿನ್ನಂತ ಕೊಲೆ ಮಾಡಲು ಗಂಡೆಂದು ಹುಟ್ಟುವನೆಂದು ಹೊಟ್ಟೆಯಲ್ಲಿ ನಂದಿಟ್ಟುಕೊಂಡು ನಗು ನಗುತ್ತ ನಿನ್ನಲ್ಲಿಗೆ ನಾ ಬಂದೆ. ಮತ್ತೆ ರೂಪವನ್ನು ಮರಳಿ ಕರೆ ತಂದಿರುವೆ ನಿನ್ನ ಮನೆಗೆ. ಎಷ್ಟೋ ಜನರನ್ನು ಕೊಂದ ನಿನ್ನ ಪಿಸ್ತೂಲನ್ನು ನಾನೇ ಅಪಹರಿಸಿ ಕೊಟ್ಟಿರುವೆ ಅವಳ ಕೈಯಲ್ಲಿ ನಿನ್ನನ್ನು ಕೊಲೆ ಮಾಡಲೆಂದು.
ಬಡವರ ರೋಧವನ್ನು ಶೀಲ ಕಳೆದುಕೊಂಡ ಹೆಣ್ಣುಗಳ ರೋಧವನ್ನು ಕಂಡು ಕೇಕೆ ಹಾಕಿ ನಗುತ್ತಿದ್ದೆ ಅಲ್ಲ, ಇಂದು ನಿನ್ನ ಸಾವನ್ನು ಕಂಡು ನಾನು ನಗುತ್ತೇನೆ. ನಾನು ಸಂತೋಷ ಪಡುತ್ತೇನೆ. ರೂಪ, ತಡ ಮಾಡಬೇಡ, ಆರ್ಸವನ ಗೊಂಡನು. ರೂಪ, ದಯವಿಟ್ಟು ನನ್ನನ್ನು ಕೊಲ್ಲಬೇಡ. ನಾಳೆಯೇ ಈ ಊರಿನ ಜನರೆದುರು ನಿನಗೆ ತಾಳಿ ಕಟ್ಟಿ ನಿನ್ನನ್ನು ನನ್ನ ಮಡದಿಯನ್ನಾಗಿ ಮಾಡಿಕೊಳ್ಳುವೆ. ದಯವಿಟ್ಟು ನನ್ನನ್ನು ಜೀವದಾನ ಮಾಡು ರೂಪ, ನನಗೊಂದು ಜೀವದಾನ ಮಾಡು. ಯಾಕೆ ಭಯ ಆಯ್ತಾ? ಭಯ ಆಗ್ಬೇಕು ಅಂತ ತಾನೇ ನಾನು ಈ ಅವತಾರ ತಾಳ್ಕೊಂಡು ಬಂದಿದ್ದು. ಸರ್ಪವನ್ನ ಹೊಡಿಬಾರ್ದು, ಅರಗಾಯ ಆದ್ಮೇಲೆ ಅದನ್ನ ಸಾಯಿಸದೆ ಬಿಡಬಾರ್ದು. ನಿನ್ನನ್ನು ಕ್ಷಮಿಸೋದಕ್ಕೆ ನಾನೇಕೋ ಆ ದೇವರಿಂದನೂ ಸಾಧ್ಯ ಇಲ್ಲ. ಇವತ್ತು ನಿನ್ನ ಅಂತಿಮ ಯಾತ್ರೆ ಕಣೋ. ನಿನ್ನನ್ನು ಒಯ್ಯೋದಕ್ಕೆ ಯಾ ಯಮರಾಜ ನಿನ್ನ ಮನೆಯ ಬಾಗಿಲಲ್ಲಿ ಕಾಯ್ದುಕೊಳ್ತಿದ್ದಾನೆ. ನನ್ನ ಅಕ್ಕನಿಗೆ ಮೋಸ ಮಾಡಿ ಅವಳಿಗೆ ಬಾಯಿ ಬಂದಂತೆ ಮಾತಾಡ್ದಲ್ಲ, ಅದಕ್ಕಾಗಿ ಈ ಮೊದಲನೇ ಗುಂಡು. ನೀಚ, ನನ್ನ ಗಂಡನ ಸಾವಿಗೆ ಕಾರಣವಾಗಿ ನನ್ನ ಜೀವನವನ್ನೇ ಸರ್ವನಾಶ ಮಾಡಿದೆಯಲ್ಲ, ಅದಕ್ಕಾಗಿ ಎರಡನೇ ಗುಂಡು. ಇದು ನಿನ್ನ ಕಾಲಿಗೆ ಬಿದ್ದು ಬೇಡ್ಕೊಂಡ್ರೆ ಕೂಡ ಕರುಣೆ ತೋರಿಸದೆ ನನ್ನನ್ನು ಮನೆಯಿಂದ ಆಚೆ ಹಾಕಿದಿಲ್ಲ, ಅದಕ್ಕಾಗಿ ಮೂರನೇ ಗುಂಡು. ಮೈದುನ ದೇವರಂತ ಅಕ್ಕ ಭಾವನಿಗೆ ಇಲ್ಲ ಸಲದ ಅಪವಾದ ಕೊಟ್ಟು ಅವರೆಲ್ಲರನ್ನು ಗೋಳಾಡಿಸೋದಕ್ಕಾಗಿ ನನಗೆ ನಾಲ್ಕನೇ ಗುಂಡು. ಬೈದುದ ಅಕ್ಕ ಭಾವನವರಿಗೆ ಈ ಪಾಪಿ ಸತ್ತೋದ್ಲು ಅಂತ ಹೇಳು. ದಯವಿಟ್ಟು ನಿನ್ನ ಮೇಲೆ ಕೆಟ್ಟ ಅಪವಾದ ಹೊರಿಸೋದಕ್ಕಾಗಿ ನನ್ನನ್ನು ಕ್ಷಮಿಸ್ಬಿಡಪ್ಪ, ನನ್ನನ್ನು ಕ್ಷಮಿಸ್ಬಿಡು. ಗಂಡನನ್ನು ಬಿಟ್ಟು ಮಿಂಡನನ್ನು ಬಯಸುವ ಭಂಡ ರಂಡೆಯ ಬಾಳ ಕೊನೆಗೆ ಹೇಗಾಗುತ್ತದೆ ಅಂತ ಈ ನನ್ನ ಸಮಾಜದ ಅಕ್ಕ ತಂಗಿಯರು ನನ್ನನ್ನೇ ನೋಡಿ ಕಲ್ತ್ಕೋಬೇಕು. ನನ್ನ ಅಕ್ಕ ತಂಗಿಯರೇ, ನನ್ನಂತೆ ನೀವು ಕೂಡ ಹಣಕ್ಕೆ ಆಸೆ ಪಟ್ಟು ಇಂಥ ಮಿಂಡನಿಗೆ ಬಾಳಿ ನಿಮ್ಮ ಜೀವನವನ್ನು ಸರ್ವನಾಶ ಮಾಡ್ಕೋಬೇಡಿ. ಇವನೊಬ್ಬನನ್ನು ಕೊಂದ ಮಾತ್ರಕ್ಕೆ ಇವರ ವಂಶವೇ ಸರ್ವನಾಶವಾಯಿತು ಅಂತ ತಿಳ್ಕೋಬೇಡಿ. ಇಂಥವರು ರಕ್ತ ಬೀಜಾಸುರನ ವಂಶದವರು. ಮನೆ ಮನೆಗೂ ಇದ್ದಾರೆ, ಗಲ್ಲಿ ಗಲ್ಲಿಯಲ್ಲಿದ್ದಾರೆ, ಓಣಿ ಓಣಿಗೂ ಇದ್ದಾರೆ. ಇಂಥವರ ಪಾಲಿಗೆ ನೀವೇ ಚಂಡಿ ಚಾಮುಂಡಿಯರಾಗಿ ಒಣಕೆ ಓಬವರಾಗಿ ನಿಮ್ಮ ತನವನ್ನು ಉಳಿಸಿಕೊಳ್ಳಿ. ಅದಕ್ಕಾಗಿಯೇ ಬಲ್ಲವರಾಗಿ ಒಂದು ಮಾತನ್ನು ಹೇಳಿದ್ದಾರೆ, ಎಚ್ಚರ ತಂಗಿ ಎಚ್ಚರ, ಕಾಮದ ಹುಚ್ಚರಿರುವರು ಎಚ್ಚರ, ಎಚ್ಚರ ತಂಗಿ ಎಚ್ಚರ, ಎಚ್ಚರ ತಂಗಿ ಎಚ್ಚರ. ದುಃಖಿಸಬೇಡ ಆನಂದ, ಎರಡು ಪಾಪಿಗಳು ಪರಲೋಕಕ್ಕೆ ಹೋದವು. ನಡಿ ಹೋಗೋಣ, ನಿಮ್ಮ ಅಣ್ಣ ಅತ್ತಿಗೆಯರಿಗೆ ಈ ಸುದ್ದಿ ತಿಳಿಸೋಣ. ಶರಣಪ್ಪ, ಈಗಾದ್ರೂ ಅರ್ಥ ಮಾಡ್ಕೋ. ಭೂಸರ ಹೊಳ್ಳೆಯಂತೆ ವೇಷ ಬದಲಾಯಿಸುವ ಇಂಥ ಕಾಮುಕರಿಗೆ ಸಕ್ಕ ಶಿಕ್ಷೆಯಾಯಿತು. ಕೊನೆಗೆ ಸತ್ಯಕ್ಕೆ ಜಯ ಸಿಕ್ಕಿತು. ನಡೆ ಹೋಗೋಣ. ಅಲ್ಲಪ್ಪ, ನಮ್ಮ ಯಜಮಾನರು ರಮೇಶ್ನನ್ನ ಕರೆದುಕೊಂಡು ಬರ್ತೀನಂತ ಹೋದರು. ಇಷ್ಟೊತ್ತಾದರೂ ಇನ್ನೂ ಮನೆಗೆ ಬಂದಿಲ್ಲ. ಇನ್ನೂ ಬಂದಿಲ್ಲೇನಕ್ಕ? ಇನ್ನೇನು ಬರಬಹುದು. ಆಗ ಬಂದೇ ಬಿಟ್ರೆ ನೋಡಕ್ಕ. ಯಾಕೆ ರೀ, ಒಬ್ಬರೇ ಬಂದ್ರಲ್ಲ? ನನ್ನ ಮೈದನ ರಮೇಶ್ ಎಲ್ಲಿ? ಅಲ್ಲಿಯ ವಿಚಾರವನ್ನು ಏನೂ ಕೇಳಬೇಡ ಗೌರಿ. ಅಲ್ಲಿ ನಡೆದ ವಿಚಾರವನ್ನು ಕೇಳದೆ ನೀನು ಎದೆ ಹೊಡೆದುಕೊಂಡು ಸಾಯ್ತೀಯ. ಅತ್ತಿಗೆ, ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನನ್ನನ್ನು ಬೆಳೆಸಿ ಪೋಷಿಸಿ ಸನ್ಮಾರ್ಗದಲ್ಲಿ ನಡೆಸಿದ ತಂದೆ ತಾಯಿಯ ಸ್ವರೂಪಗಳಂತಿರುವ ನನ್ನ ಅತ್ತಿಗೆ ಅಣ್ಣಂದಿರಿಗೆ ಧನ್ಯವಾದಗಳು. ಹತ್ತಿಗೆ, ನನ್ನಂಥ ಕಡುಮೂರ್ಪ ಮಹಾಪಾಪಿ ಜಗತ್ತಿನಲ್ಲಿ ಯಾರಿಲ್ಲ. ನನ್ನನ್ನು ಕ್ಷಮಿಸಿ ಬಿಡುತ್ತೆ. ನಿನ್ನನ್ನು ಕ್ಷಮಿಸುವಂತಹ ಸ್ಥಾನದಲ್ಲಿ ನಾವಿಲ್ಲಪ್ಪ. ನೀನು ತಪ್ಪು ಮಾಡಿದ್ದೇನೆಂದು ತಿಳಿದಿದ್ದರೆ ಆ ದೇವ ರಾಮಲಿಂಗೇಶ ವೀರಭದ್ರೇಶನಲ್ಲಿ ಕ್ಷಮೆ ಅಣ್ಣ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆಂದು ತೋರಿಸಿಕೊಟ್ಟ ಮಹಾನ್ ಭಾವನೆ ಅತ್ತಿಗೆ. ತೊಟ್ಟಿನ ತೂಗಿದ ಈ ಕೈ ಜಗತ್ತನ್ನೇ
ಅಂತಾರಾಷ್ಟ್ರೀಯ ಫ್ಯಾಕ್ಟರಿಯ ಮ್ಯಾನೇಜರ್ ಆಗಿ ಮಾಡಿದ ಕೀರ್ತಿ ನಿಮಗೂ ಅಣ್ಣ ಅತ್ತಿಗೆ, ಇಂದಿನಿಂದ ನಮಗೆ ನೀವು ಬೇಕು, ನಿಮ್ಮ ಪ್ರೀತಿ ಸಾಕು. ಇಂದಿನಿಂದಲೇ ನಿಮ್ಮ ಜೊತೆಯಲ್ಲಿ ಭೂಮಿ ತಾಯಿ ಮಡಿಲಲ್ಲಿ ದುಡಿದು ಒಕ್ಕಲಿಗನಾಗಿ ನಿಮ್ಮ ಪ್ರೀತಿಯ ಪಾತ್ರನಾಗಿವೆ. ಜಗತ್ತಿಗೆ ಅನ್ನ ನೀಡುವ ಅನ್ನದಾತನ ಹುದ್ದೆ ಮುಂದೆ ನನಗೆ ಯಾವ ಹುದ್ದೆಯೂ ಬೇಡ. ಜಗತ್ತಿಗೆ ಅನ್ನ ನೀಡುವ ಅನ್ನದಾತನ ಹುದ್ದೆ ಮುಂದೆ ನನಗೆ ಯಾವ ಹುದ್ದೆಯೂ ಬೇಡ. ಹೌದಣ್ಣ, ನಾನು ಕಣ್ಣು ತೆರೆಸಿದ ನಿಮ್ಮಿಬ್ಬರಿಗೆ ಕೋಟಿ ಕೋಟಿ ವಂದನೆಗಳಣ್ಣ. ಹೌದಣ್ಣ, ನೀನನ್ನುವ ಮಾತು ಸತ್ಯವಾದದ್ದು. ಜಗವೆಲ್ಲ ನಗುತ್ತಿರಲಿ, ಜಗದೊಳಲು ನಮಗಿರಲಿ. ರೈತನೊಕ್ಕಿದರೆ ಉಕ್ಕುವುದು ಜಗವೆಲ್ಲ, ರೈತನೊಕ್ಕದಿದ್ದರೆ ಬಿಕ್ಕುವುದು ಪ್ರತಿಪಕ್ಷಿಗಳೆಲ್ಲ ಎನ್ನುವಂತೆ ಈ ಭೂಮಿ ತಾಯಿಯನ್ನು ಉತ್ತಿ ಬಿತ್ತಿ ಬೆಳೆಸಲು ಕಳಿಸಿದ ನಮ್ಮ ಅಣ್ಣನಿಗೆ ಧನ್ಯವಾದಗಳು.